ಈಗ ನಾವು ಹೆಸರುಕಾಳು ಚಟ್ನಿ ಮಾಡ್ತಾ ಇದ್ದೇವೆ. ಹೆಸರುಕಾಳು ಮೊಳಕೆ ನಾಟಿಸಿದ್ದೇವೆ. ಸ್ವಲ್ಪ ಹೆಸರುಕಾಳು ಕಲ್ಲಿನೊಳಗೆ ಹಾಕೋತಾ ಇದ್ದೀನಿ. 2 ಹಿಡಿ. ಆಮೇಲೆ ಮೆಂತ್ಯಕಾಳು ನೆನೆ ಹಾಕಿದ್ದೀನಿ. ಆಮೇಲೆ ಶೇಂಗಾ ನೆನೆ ಹಾಕಿದ್ದೀನಿ. ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕಬೇಕು. ಮೆಣಸಿನಕಾಯಿ ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಹೆಚ್ಚಿದ ಕೊಬ್ಬರಿಯನ್ನು ಹಾಕುತ್ತಿದ್ದೇನೆ. ಜೀರಿಗೆಯನ್ನು ಹಾಕುತ್ತಿದ್ದೇನೆ. ಇದನ್ನು ಸಣ್ಣಾಗಿ ಕಲ್ಲಲ್ಲಿ ಜಜ್ಕೋಬೇಕು. ಇದನ್ನಿಟ್ಟು ಈಗ ಗ್ರೇವಿಯಾಗಿ ಮಾಡಿಕೊಂಡು ಸಣ್ಣಾಗಿ ಇಟ್ಕೋಬೇಕು. ಆಮೇಲೆ ಒಂಚೂರು ಅಲ್ಲ ಹಾಕಬೇಕು. ಇದು ಗರಂ ಮಸಾಲ ಒಂಚೂರು ಹಾಕ್ತಾ ಇದ್ದೀನಿ. ಆಮೇಲೆ ಒಂಚೂರು ಇದನ್ನು ಜಜ್ಕೋಬೇಕು. ಬೆಳ್ಳುಳ್ಳಿ ಇದರ ಗ್ರೇವಿ ಇದರೊಳಗೆ ಸಣ್ಣ ಆಗಬೇಕು. ಆಮೇಲೆ 1-2 ಸಾಸಿವೆ ಹಾಕಬೇಕು. ಒಗ್ಗರಣೆ ಹಾಕಿದ್ದು ಇದರ ಮೇಲೆ ಸಾಸಿವೆ ಜೀರಿಗೆಯನ್ನು ಎಣ್ಣೆಯನ್ನು ಹಾಕಬೇಕು. ಒಂಚೂರು ಬೆಲ್ಲವನ್ನು ಹಾಕಬೇಕು. ಈಗ ಮಕ್ಕಳು ಡಬ್ಬಿ ಕಟ್ಕೊಂಡು ಹೋಗ್ತಿರ್ತಾರೆ. ಅವರಿಗೆ ಚಪಾತಿ ಒಳಗೆ ಸುರುಳಿ ಮಾಡಿ ಕಟ್ಬೋದು. ಅದಕ್ಕೆ ಇದನ್ನು ಸಣ್ಣಾಗಿ ಕಲ್ಲಲ್ಲಿ ಅರೆದ್ರೆ ಭಾರಿ ಸೂಪರ್ ಆಗುತ್ತೆ. ಚಪಾತಿಯೊಳಗೆ ಕಟ್ಟಿ ಸ್ಕೂಲಿಗೆ ಕಳಿಸ್ತಿದ್ದೇವೆ. ಈ ಥರ ಅರೆದು ಬಟ್ಟಲಿಗೆ